ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘವು 25 ವಸಂತಗಳನ್ನು ಪೂರೈಸಿರುವ ಹಿನ್ನೆಲೆ ಮುಂಬರುವ ನವೆಂಬರ್ ತಿಂಗಳಲ್ಲಿ ಬೆಳ್ಳಿ ಮಹೋತ್ಸವವನ್ನು ಆಚರಿಸಲು ನಿರ್ಧಾರ ಮಾಡಲಾಗಿದೆ ಎಂದು ಸಂಘದ ಗೌರವಾಧ್ಯಕ್ಷ ನಿವೃತ್ತ ಎಸ್ಪಿ ಎಂಎ ಅಪ್ಪಯ್ಯ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2000ನೇ ಸಾಲಿನಲ್ಲಿ ಅಂದಿನ ಜಿಲ್ಲಾ ಎಸ್ಪಿ ಸೀಮಂತ್ ಕುಮಾರ್ ಸಿಂಗ್ ಅವರ ಸಲಹೆಯ ಮೇರೆಗೆ ಡಿವೈಎಸ್ಪಿ ದಿವಂಗತ ಕಾಳೇರಮ್ಮನ ನಾಣಯ್ಯ ಅವರ ನೇತೃತ್ವದಲ್ಲಿ ಸಮಾನ ಮನಸ್ಕ 28 ಮಂದಿ ಪೊಲೀಸ್ ನಿವೃತ್ತ ಅಧಿಕಾರಿಗಳು ಒಗ್ಗೂಡಿ ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪನೆ ಮಾಡಲಾಯಿತು. ಪ್ರಸ್ತುತ ಸಂಘದಲ್ಲಿ ಸುಮಾರು 1000ಕ್ಕೂ ಮೇಲ್ಪಟ್ಟು ಸದಸ್ಯರಿದ್ದಾರೆಂದರು. ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯದಲ್ಲೇ ಮೊದಲ ಸಂಘವಾಗಿ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ಎಂದು ಹೆಮ್ಮೆಯಿಂದ ಹೇಳಿದ ಅವರು, ಸಂಘ ಅಸ್ತಿತ್ವಕ್ಕೆ ಬಂದ ಬಳಿಕ ಇಲ್ಲಿಯವರೆಗೆ ಸಂಘದ ಸದಸ್ಯರಾಗಿರುವ ನಿವೃತ್ತ ಪೊಲೀಸ್ ಸದಸ್ಯರಿಗೆ ಅಗತ್ಯ ಸಹಕಾರವನ್ನು ನೀಡುತ್ತಾ ಬರಲಾಗ್ತಾ ಇದೆ ಎಂದರು. ಸನ್ಮಾನ ಬೆಳ್ಳಿ ಮಹೋತ್ಸವ ಸಮಾರಂಭದಲ್ಲಿ ಸ್ವಾಭಿಮಾನ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡಿದ ನಿವೃತ್ತ ಐಪಿಎಸ್ ಅಧಿಕಾರಿ ಪಿಎಂ ಬೆಳ್ಯಪ್ಪ, ಸಿಆರ್ಪಿಎಫ್ ಡಿಜಿಪಿ ಎಂಎ ಗಣಪತಿ ಸೇರಿದಂತೆ ಹಿರಿಯರನ್ನ ಸನ್ಮಾನಿಸಿ ಗೌರವಿಸಲಾಗುವುದೆಂದರು. ಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷರಾದ ಎಂಕೆ ಉತ್ತಪ್ಪ, ಪ್ರಧಾನ ಕಾರ್ಯದರ್ಶಿ ಅಚ್ಯುತನ್ ನಾಯರ್, ಜಂಟಿ ಕಾರ್ಯದರ್ಶಿ ಕೆ ಕಾವೇರಪ್ಪ ಹಾಗೂ ನಿರ್ದೇಶಕ ಹಮೀದ್ ಪಾಲ್ಗೊಂಡಿದ್ದರು. ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಇಲ್ಲೊಂದು ಸಣ್ಣ ಇದನ್ನು ನಾನು ತಮ್ಮೆಲ್ಲರ ಅವಗಾಹನೆಗೆ ತರಲಿಕ್ಕೆ ಬಯಸ್ತೇನೆ. ಈ ಪೊಲೀಸ್ ಅಧಿಕಾರಿಗಳು ಅನ್ನೋದು ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ 19 ಕೆಳಗೆ ಬರುತ್ತೆ. ಅದು ಕಾನ್ಸ್ಟೇಬಲ್ ಹಿಡಿದು ಡಿಜಿವರೆಗೆ ಇರ್ತಕ್ಕಂಥವ್ರು ಎಲ್ಲರೂ ಪೊಲೀಸ್ ಅಧಿಕಾರಿಗಳು. ಅವು ಬ್ರಿಟಿಷರ ಕಾಲದಲ್ಲಿ ಮಾಡಿದ್ದು. ಕರ್ನಾಟಕ ಪೊಲೀಸ್ ಆಕ್ಟ್ ಮತ್ತೆ ಬಂತು 1963ರಲ್ಲಿ. ಈ ಆವಾಗ ಕೆಲವು ಕಡೆಯಲ್ಲಿ ಬೇರೆ ಕೊಡಗಿನಲ್ಲಿ ಕಾಬಿಲ ಅಂತ ಹೇಳ್ತಿದ್ರು. ಮಂಗಳೂರಿಗೆ ಹೋದರೆ ಅವರು ಕಾಬಿಲ ಅಂತ ಬರೆಯೋರು. ಇದೆಲ್ಲ ಬೇಡ ಅಂತೇಳಿ ಏಕಮುಖವಾಗಿ ಆಫೀಸರ್ ಅಂತ ಮಾಡಿದ್ರು. ಅವ್ರಿಗೂ ಇಟ್ಕೊಳ್ಳಲಿಲ್ಲ ಕಾನ್ಸ್ಟೇಬಲ್ ಅವರಿಗೆ. ಬೇರೆಯವರು ಅದನ್ನು ಹಾಗೆ ಮುಖಾಮುಖಿಯಾಗಿ ಅದನ್ನು ಇಟ್ಕೊಳ್ಬಿಟ್ಟು ನೀವು ನಮ್ಮ ಬೇರೆ ನಾವು ಹೇಳ್ತೀವಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಂಥ ಪರಿಸ್ಥಿತಿ ಬಹಳ ವರ್ಷಗಳವರೆಗೆ ಮುಂದುವರೆದಾಗ 1975 ಇಸ್ವಿಯಲ್ಲಿ ಕರ್ನಾಟಕದ ಐಜಿಯಾಗಿದ್ದವರು CVS ರಾವ್ ಅನ್ನತಕ್ಕಂಥವ್ರು. ಆ ಮಹಾನುಭಾವರಿಗೆ ಅದೇನೋ ಬೇಸರ ಇರಿಸಿದ್ದು ಏನೋ, ಅವರು ಈ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸಂಘ ಸ್ಥಾಪನೆ ಮಾಡಲಿಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಟ್ಟರು. ಅದನ್ನೇ ಇಂದು ಏಪ್ರಿಲ್ ಮಾಡ್ತಾ ಇದ್ದು ಧ್ವಜ ದಿನಾಚರಣೆ. ಅಂದರೆ ಅದು ಅರ್ಥಾತ್ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿತು. ಆ ಕಾಲಕ್ಕೆ ನಾವು ಬಾವುಟಗಳನ್ನು ಮಾಡ್ತೇವೆ, ದುಡ್ಡು ತಗೊಳ್ತೇವೆ, ಎಲ್ಲ ಮಾಡ್ತೇವೆ. ಆಗ ಕೇವಲ 20 ಪೈಸದ ಬಾವುಟವನ್ನು ಮಾರಿ ಕೊಡ್ತಿದ್ರು. ಅದನ್ನು ಯಾವ್ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ವಿವಿಧ